ಹೆಸರು ಸಿಲ್ವರ್ ಅರೋವನ. ಈ ಮೀನು ದೊಡ್ಡ ಮತ್ತು ಉದ್ದವಾದ ದೇಹ ಹಾಗೂ ಮೊನಚಾದ ಬಾಲವನ್ನ ಹೊಂದಿದೆ. ಇವು ಕಪ್ಪು ಅರೋವನಗಿಂತ ವಿಭಿನ್ನವಾಗಿವೆ. ಸಿಲ್ವರ್ ಅರೋವನ ತನ್ನ ಜೀವಿತಾವಧಿಯಲ್ಲಿ ಒಂದೇ ಬಣ್ಣವನ್ನ ಹೊಂದಿರುತ್ತದೆ. ಇದು ದಕ್ಷಿಣ ಅಮೆರಿಕದ ಅಮೆಜಾನ್ ನದಿ ಪ್ರದೇಶಗಳ ಸಿಹಿ ನೀರಿನಲ್ಲಿ ವಾಸಿಸುತ್ತದೆ ಹಾಗೂ ಅಕ್ವೇರಿಯಂ ಪ್ರಿಯರ ಅಚ್ಚುಮೆಚ್ಚಿನ ಮೀನುಗಳಲ್ಲಿ ಇದು ಕೂಡ ಒಂದಾಗಿದೆ. ತನ್ನ ಆಕರ್ಷಕ ದೇಹ ಹಾಗೂ ತನ್ನ ಆಕರ್ಷಕ ಮೈಬಣ್ಣದಿಂದ ಅಕ್ವೇರಿಯಂನ ಸೌಂದರ್ಯವನ್ನ ಹೆಚ್ಚಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಮೀನಿನ ಹೆಸರು ಗ್ರೀನ್ ಟೆರರ್. ಈ ಗ್ರೀನ್ ಟೆರರ್ ಮೀನುಗಳು ಮಧ್ಯ ಅಮೆರಿಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇದು ತನ್ನ ದೇಹದ ಮೇಲೆ ಆಕರ್ಷಕ ಹಸಿರು ಮತ್ತು ನೀಲಿ ಛಾಯೆಗಳನ್ನ ಹೊಂದಿದೆ. ಗರಿಷ್ಠ 20 ಸೆಂಟಿಮೀಟರ್ ಬೆಳೆಯಬಲ್ಲ ಇವು 10 ರಿಂದ 12 ವರ್ಷಗಳ ಕಾಲ ಬದುಕುತ್ತವೆ. ಇವು ಸರ್ವಭಕ್ಷಕ ಮೀನಾಗಿದೆ. ಅಂದ್ರೆ ಆಹಾರಕ್ಕಾಗಿ ಮೀನುಗಳನ್ನು ಮತ್ತು ಸಣ್ಣ ಕೀಟಗಳನ್ನು ಬೇಟೆಯಾಡಿ ತಿನ್ನುತ್ತವೆ. ಈ ಮೀನಿನ ಹೆಸರು ಎಲೆಕ್ಟ್ರಿಕ್ ಬ್ಲೂ ಅಥವಾ ಇದನ್ನ ಕ್ರೇಫಿಶ್ ಅಂತಾನೂ ಕರೀತಾರೆ ಹಾಗೂ ಇನ್ನೊಂದು ಹೆಸರಿನಲ್ಲಿ ಇದನ್ನ ಫ್ಲೋರಿಡಾ ಕ್ರೇಫಿಶ್ ಅಂತಾನೂ ಕರೀತಾರೆ. ಕನ್ನಡದಲ್ಲಿ ಇದನ್ನ ನೀಲಿ ಏಡಿ ಅಂತಾನೂ ಸಹ ಕರೀತಾರೆ. ಈ ಕ್ರೇಫಿಶ್ ಅಮೆರಿಕ ಸಂಯುಕ್ತ ಸಂಸ್ಥಾನದ ಫ್ಲೋರಿಡಾ ಮತ್ತು ಅಲ್ಲಿನ ಜೌಗು ಪ್ರದೇಶಗಳು ಮತ್ತು ಕಾಲುವೆಗಳು ಹಾಗೂ ನಿಂತ ಅಥವಾ ನಿಧಾನವಾಗಿ ಹರಿಯುವ ನೀರಿನಲ್ಲಿ ವಾಸಿಸುತ್ತವೆ. ಇವು ಸರ್ವಭಕ್ಷಕಗಳು ಮತ್ತು ಸತ್ತ ಸಾವಯವ ಪದಾರ್ಥಗಳನ್ನ ತಿನ್ನುತ್ತವೆ. ಅಕ್ವೇರಿಯಂಗಳಲ್ಲಿ ಇವುಗಳಿಗೆ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡನ್ನೂ ನೀಡಲಾಗುತ್ತದೆ. ಉದಾಹರಣೆಗೆ ತರಕಾರಿ, ಪಾಲಕ್, ಬಟಾಣಿ ಮತ್ತು ಆಹಾರದ ಮಾತ್ರೆಗಳನ್ನ ನೀಡಲಾಗುತ್ತದೆ. ಇವು ಅಕ್ವೇರಿಯಂ ಪ್ರಿಯರ ಅಚ್ಚುಮೆಚ್ಚಿನ ಜೀವಿಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಶ್ಚಿತ ಗೌಡ ಅಡುಗೆ ಅಂಡ್ ಲಾಗ್ಸ್ ಯೂಟ್ಯೂಬ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.